ಅರ್ಜೆಂಟೀನಾ ವಿರುದ್ಧ ನಡೆದ ಫಿಫಾ ವಿಶ್ವಕಪ್ನ ರೋಚಕ ಹಾಗೂ ವಿವಾದಾತ್ಮಕ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಈಜಿಪ್ಟ್ ತಂಡವು 2-3 ಗೋಲುಗಳ ಅಂತರದಿಂದ ಸೋತು ಹೊರಬಿದ್ದಿದೆ. ಈ ಆಘಾತಕಾರಿ ಸೋಲಿನ ಬೆನ್ನಲ್ಲೇ ತೀವ್ರ ಆಕ್ರೋಶ ಹೊರಹಾಕಿರುವ ಈಜಿಪ್ಟ್ ತಂಡದ ಮುಖ್ಯ ತರಬೇತುದಾರ ಹೊಸಾಮ್ ಹಸನ್ ಈ ಬಾರಿಯ ವಿಶ್ವಕಪ್ ಟೂರ್ನಿಯಲ್ಲಿ ಫೇರ್ ಪ್ಲೇ ಆಗಿಲ್ಲ ಎಂದು ಆರೋಪಿಸಿದ್ದು, ಟೂರ್ನಿಯ ಉಳಿದ ಪಂದ್ಯಗಳನ್ನು ತಾವು ವೈಯಕ್ತಿಕವಾಗಿ ಬಹಿಷ್ಕರಿಸುವುದಾಗಿ ಘೋಷಿಸಿದ್ದಾರೆ. ಅಟ್ಲಾಂಟಾದಲ್ಲಿ ನಡೆದ ಈ ಪಂದ್ಯದಲ್ಲಿ ಈಜಿಪ್ಟ್ ತಂಡವು ವಿಶ್ವ ಚಾಂಪಿಯನ್ ಅರ್ಜೆಂಟೀನಾಗೆ ಆರಂಭದಲ್ಲೇ ಶಾಕ್ ನೀಡಿತ್ತು. ಪಂದ್ಯದ 15ನೇ ನಿಮಿಷದಲ್ಲಿ ಯಾಸರ್ ಇಬ್ರಾಹಿಂ ಹೆಡರ್ ಮೂಲಕ ಮೊದಲ ಗೋಲು ಗಳಿಸಿದ್ರೆ, 67ನೇ ನಿಮಿಷದಲ್ಲಿ ಮೊಸ್ತಾಫಾ ಜಿಕೋ ಮತ್ತೊಂದು ಗೋಲು ಬಾರಿಸಿ ಈಜಿಪ್ಟ್ ಕೈಯನ್ನ ಬಲಪಡಿಸಿದ್ರು. ಆದರೆ ಪಂದ್ಯ ಮುಗಿಯಲು ಕೆಲವೇ ನಿಮಿಷಗಳು ಬಾಕಿ ಇರುವಾಗ ಅರ್ಜೆಂಟೀನಾ ಅದ್ಭುತವಾಗಿ ಪುಟಿದೆದ್ದಿತು. 79ನೇ ನಿಮಿಷದಲ್ಲಿ ಕ್ರಿಸ್ಟಿಯನ್ ರೊಮೆರೋ ಅವರು ಮತ್ತು 83ನೇ ನಿಮಿಷದಲ್ಲಿ ದಂತಕತೆ ಲಿಯೋನಲ್ ಮೆಸ್ಸಿ ತಲಾ ಒಂದು ಗೋಲು ಬಾರಿಸಿ ಪಂದ್ಯವನ್ನ ಸಮಬಲಗೊಳಿಸಿದ್ರು. ಅಂತಿಮವಾಗಿ ಇಂಜುರಿ ಟೈಮ್ನಲ್ಲಿ ಎಂಜೋ ಫೆರ್ನಾಂಡಿಸ್ ಜಯದ ಗೋಲನ್ನ ಬಾರಿಸುವ ಮೂಲಕ ಅರ್ಜೆಂಟೀನಾಗೆ 3-2 ಅಂತರದ ರೋಚಕ ಜಯವನ್ನ ತಂದುಕೊಟ್ರು. ಪಂದ್ಯ ಮುಗಿದ ನಂತರ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ ಈಜಿಪ್ಟ್ ಕೋಚ್ ಹೊಸಾಮ್ ಹಸನ್ ತಮ್ಮ ತಂಡಕ್ಕೆ ಅನ್ಯಾಯವಾಗಿದೆ ಎಂದು ಮಾಧ್ಯಮಗಳ ಮುಂದೆ ಗುಡುಗಿದ್ದಾರೆ. ಅರ್ಜೆಂಟೀನಾದ ಈ ಗೆಲುವು ಸಂಪೂರ್ಣವಾಗಿ ಅನರ್ಹವಾದದ್ದು. ನಾನು ಇಂದೇ ದೇಶಕ್ಕೆ ಹಿಂತಿರುಗಲಿದ್ದು ಈ ವಿಶ್ವಕಪ್ನ ಯಾವುದೇ ಪಂದ್ಯವನ್ನ ಇನ್ನು ಮುಂದೆ ನೋಡೋದಿಲ್ಲ ಎಂದು ಭರವಸೆ ನೀಡುತ್ತೇನೆ, ಏಕೆಂದರೆ ಇಲ್ಲಿ ಯಾವುದೇ ನ್ಯಾಯ ಉಳಿದಿಲ್ಲ. ಫಿಫಾ ಮಾತನಾಡುವ ಫೇರ್ ಪ್ಲೇ ಮತ್ತು ಗೌರವಕ್ಕೂ ಇಂದಿನ ಫಲಿತಾಂಶಕ್ಕೂ ಯಾವುದೇ ಸಂಬಂಧವಿಲ್ಲ ಎಂದು ಅವರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈಗಾಗಲೇ ಫುಟ್ಬಾಲ್ ಅಭಿಮಾನಿಗಳ ಉತ್ಸಾಹ ತಾರಕಕ್ಕೇರಿದ್ದು, ಯಾವುದೇ ಅಡೆತಡೆ ಇಲ್ಲದೆ ಡಿಜಿಟಲ್ ವೀಕ್ಷಣೆ ಅನುಭವಿಸಲು ಹಿಂದೆ ZEE5ನಲ್ಲಿ ಲೈವ್ ವೀಕ್ಷಿಸಿ ನಿಮ್ಮ ನೆಚ್ಚಿನ ತಂಡವನ್ನು ಹುರಿದುಂಬಿಸಿ.